ನನಗೆ ಏನ್ ಗೊತ್ತು ಅನ್ನೋದು ಮರ್ತ್ ಹೋಯ್ತಾ ಛಾಯಾ? ನಿಲ್ಲಿಸು. ಛಾಯಾಳಿಗೆ ಏಕೆ ತೊಂದರೆ ಕೊಡುತ್ತಿರುವೆ? ನಿನ್ನ ಅಮ್ಮ ಕೈ ಬಿಡು, ಅಮ್ಮ ಕೈ ಬಿಡು. ಅಮೃತಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅವಳು ಕೈ ಬಿಡಿ. ಪ್ರದ್ಯುಮ್ನ ಪ್ರದ್ಯುಮ್ನ ಯುಕ್ತಿ ಏನಾಯ್ತು? ಎಲ್ರು ನನ್ಗೆಷ್ಟು ಕಾಟ ಕೊಡ್ತಿದ್ದಾರೆ ಗೊತ್ತಾ? ಈ ಆಮ್ರಪಾಲಿ ಶಿ ಟ್ರೀಟೆಡ್ ಮೀ ಸೋ ಬ್ಯಾಡ್. ಸುಳ್ಳು ಹೇಳ್ತಾಳಣ್ಣ, ಅವಳೇ ಬಂದು ಜಗಳ ಶುರು ಮಾಡಿದ್ದು. ಹೌದು ಅಣ್ಣ, ನಮ್ ಪಾಡಿಗೆ ನಾವ್ ಮಾತಾಡ್ತಿದ್ವಿ. ಈ ಯುಕ್ತಿ ಬಂದ್ಬಿಟ್ಟು ಎಲ್ಲಾರ ಮೇಲೆ ರೇಗಾಕ್ ಶುರು ಮಾಡಿದ್ಲು. ಆಮೇಲೆ ಛಾಯಾಕ್ಕನ್ ವೀಲ್ ಚೇರ್ ಅಲ್ಲಾಡ್ಸಿದ್ಲು. ಆಮ್ರಪಾಲಿ ಹಾಗ್ ಮಾಡ್ಬೇಡ ಅಂದಿದ್ದಕ್ಕೆ ಯುಕ್ತಿ ಕೋಪ ಬಂದು ಅವಳಿಗೆ ಹೊಡಿಯಕ್ ಹೋದ್ಲು. ಬರೀ ಸುಳ್ಳು. ನಾನ್ ಹಾಗ್ ಮಾಡ್ತೀನ ಪ್ರದ್ಯುಮ್ನ? ಪ್ರದ್ಯುಮ್ನ, ಎಲ್ರು ಹೇಳ್ತಾ ಇರೋದ್ ನಿಜ. ಯುಕ್ತಿ ಸ್ವಲ್ಪ ಒರಟಾಗೆ ನಡ್ಕೊಂಡ್ಲು. ಇಲ್ಲ ಪ್ರದ್ಯುಮ್ನ, ಛಾಯಾ ಸುಳ್ಳು ಹೇಳ್ತಾ ಇದ್ದಾಳೆ. ಯುಕ್ತಿ, ಒಂದ್ ನಿಮಿಷ ಸುಮ್ನೆ ಇರು. ನೀವೆಲ್ರೂ ಸುಮ್ನೆ ಇರಿ. ಅಲ್ಲ ಯುಕ್ತಿ, ನೀನ್ ಹೀಗೆ ಕಸಿನ್ಸ್ ಜೊತೆ ಜಗಳ ಆಡ್ತಾ ಇದ್ರೆ ಅವ್ರಿಗೆ ನೀನ್ ಹತ್ರ ಆಗದೆ ಯಾವಾಗ? ಅವ್ರಿಗೆ ನಿನ್ ಬಗ್ಗೆ ಗೊತ್ತಾಗದೆ ಯಾವಾಗ? ಅಲ್ಲ ಪ್ರದ್ಯುಮ್ನ, ನಿನ್ ಮಾತೆಲ್ಲ ಕೇಳಿದೀನಿ. ಈಗ ನನ್ ಮಾತನ್ನ ನಾನು ಮುಗಿಸ್ತೀನಿ. ಆಮ್ರಪಾಲಿ ಸ್ವಲ್ಪ ದಿನ ಇರಕ್ ಬಂದಿದ್ದಾರೆ. ಅವ್ರ ಗುಣ ಆದ ತಕ್ಷಣ ಈ ಮನೆಯಿಂದ ಹೊರಡ್ತಾರೆ. ಅಂಡ್ ಅಲ್ಲಿ ತನಕ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಆಮ್ರಪಾಲಿ, ನೀವು ಅಷ್ಟೇ. ಇವಳ ಮೇಲೆ ಈ ಕೈ ಮಾಡಬಾರ್ದಿತ್ತು. ಏನೇ ಸಮಸ್ಯೆ ಇದ್ರು, ಏನೇ ಸಿಟ್ಟಿದ್ರು ಮಾತಲ್ಲೇ ಬಗೆಹರಿಸ್ಕೋಬಹುದು. ಅಂಡ್ ಆನ್ಯ ನಿನಾದ್ ಬೃಂದ, ಯುಕ್ತಿ ನನ್ನ ಮದ್ವೆ ಆಗೋ ಹುಡುಗಿ. ಇವಳಿಗೆ ನೀವು ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡಿದ ಹಾಗೆ. ಅಲ್ಲ ಅಣ್ಣ, ಅವಳು ಆನ್ಯ, ಮತ್ತೆ ಆರ್ಗ್ಯೂ ಮಾಡಕ್ ನನಗೆ ಇಷ್ಟ ಇಲ್ಲ. ಯುಕ್ತಿಗೆ ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಯುಕ್ತಿ ಈ ಮನೆಗೆ ಹೊಸಬ್ಳು. ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ನೀವ್ ಹೇಳ್ಕೊಡ್ಬೇಕು. ಇದು ಇವಳ ಮನೆ ಅನ್ಸೋ ಹಾಗೆ ಮಾಡ್ಬೇಕು. ನನ್ನ ತಮ್ಮ ನನ್ನ ತಂಗಿ ಮತ್ತೆ ನನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಣ್ಣ ಹೇಳಿದ್ ಕೇಳಿಸ್ಲಿಲ್ವಾ? ನಾನ್ ಬೇರೆ ಅಲ್ಲ, ಪ್ರದ್ಯುಮ್ನ ಬೇರೆ ಅಲ್ಲ. ಸೊ ಡೋಂಟ್ ಡಿಸಪಾಯಿಂಟ್ ಮೀ. ನನ್ನನ್ನು ಕ್ಷಮಿಸು ಮಾನವೇ. ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ಮಾನವೇ? ಆಮ್ರಪಾಲಿ, ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ? ಅವಳು ಕೇಳ್ಬೇಕು. ನಾನಾ? ನೋ ವೇ. ಪ್ರದ್ಯುಮ್ನ ಹೇಳಿದ್ ಕೇಳಿಸ್ಲಿಲ್ವಾ? ಅವನಿಗೆ ಅವಮಾನ ಆಗೋದು ಒಂದೇ, ನನಗೆ ಅವಮಾನ ಆಗೋದು ಒಂದೇ. ಸೊ ಇನ್ಮೇಲಿಂದ ನೋಡ್ಕೊಂಡು ಮಾತಾಡಿ. ನಾನು ಆಪದ್ ಬಾಂಧವನ ಬಳಿಯೂ ಕ್ಷಮೆ ಕೇಳಬೇಕು. ನನ್ನಿಂದ ನೋವಾಗಿದೆ. ಯಾಕ್ರಿ ಪೂಜೆ ಕುತ್ಕೊಳ್ಳಲ್ಲ ಅಂತಿದ್ದೀರಾ? ಗೊತ್ತಿರೋ ಉತ್ತರನ ಬಿಡಿಸಿ ಹೇಳ್ಬೇಕಾ ದೇವು? ರೀ, ನಿಂತ್ಕೊಳ್ಳಿ. ನೀವ್ ಈ ಮಾತು ನಿತ್ಯಾರ್ಥ ಆಗ್ದೆ ನೀವ್ ಹೋಗೋ ಹಾಗಿಲ್ಲ. ಇತ್ಯರ್ಥ ಆಗೋದಿಕ್ಕೆ ಇದ್ರಲ್ಲಿ ಏನಿದೆ ದೇವು? ಒಮ್ಮೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ನನ್ ಮೇಲ್ ಕೋಪ ಇದ್ರೆ ತೀರಿಸ್ಕೊಂಡ್ಬಿಡ್ರಿ. ಈ ಹೋಮ ಮಾಡ್ತಾ ಇರೋದು ಪ್ರದ್ಯುಮ್ನನ್ಗೋಸ್ಕರ. ಸೌಮ್ಯಾಜಿಗಳು ಏನಂದ್ರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ? ಪ್ರದ್ಯುಮ್ನ ನಾಯ್ಸ್ ಜಾಸ್ತಿ ಆಗ್ಲಿ ಅಂತ ಮಾಡ್ತಾ ಇರೋ ಪೂಜೆಗೆ ಕೂತ್ಕೊಳ್ಳಲ್ಲ ಅಂತಿದ್ದೀರಲ್ಲ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ನೀನ್ ಎಷ್ಟೇ ಸಲ ಕೇಳಿದ್ರು ನನ್ನ ಉತ್ತರ ಬದಲಾಗಲ್ಲ ದೇವು. ಈ ಪ್ರಯತ್ನ ಬಿಟ್ಬಿಡು.
ಸಾರಿ ಅಮ್ರಪಾಲಿ, ನಿಮ್ಮನ್ನ ತಳ್ಳಬಾರ್ದಿತ್ತು. ಆದರೆ ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ಯಾವುದಕ್ಕೆ ಬೇರೆ ದಾರಿ ಇರಲಿಲ್ಲ ಆಪದ್ ಬಾಂಧವ? ಅಮ್ಮನಿಗೆ ಅಪ್ಪ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ ಅಂತ ಗೊತ್ತಾಗಿದ್ರೆ ನೋವಾಗಿರೋದು. ಅಮ್ಮನಿಗೆ ನೋವು ಮಾಡೋದು ನನಗೆ ಇಷ್ಟ ಇಲ್ಲ. ಪಮಗಮದ ಪಮಗಮಪ ಪಮಗಮದ ನೀ ಸಾಗರಿ ಪಾಗಮಾರಿ ಮಗ. ಅಣ್ಣ ಇವತ್ತ ಯುಕ್ತಿಗೆ ಸಪೋರ್ಟ್ ಮಾಡ್ದ, ಬರೀ ಮೋಸ. ಹೆಸರು ಕರೆಕ್ಟಾಗಿ ಹೇಳು. ಯುಕ್ತಿ ಅಲ್ಲ, ಶೋಕಿ ಶೋನಾ. ಅವಳ ಮುಖ ನೋಡಿದ್ರೆ ನನ್ಗೆ ಮೈ ಮೇಲೆ ಜಿರಳೆ ಬಿಟ್ಟಂಗ ಆಗುತ್ತೆ. ಒಂದೊಂದ್ಸಲ ಹೀಗೆ ಅವಳನ್ನ ಪಂಚ್ ಮಾಡೋಣ ಅನ್ಸುತ್ತೆ. ನೀವ್ ಹೀಗ್ ಮಾತಾಡಿದ್ದಕ್ಕೆ ಪ್ರದ್ಯುಮ್ನ ಹಾಗ್ ಮಾತಾಡಿದ್ದು ನೋಡಿ. ಯುಕ್ತಿ ಹೊಸಬ್ಳು, ಅವಳಿಗೆ ಈ ಮನೆ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನಮಗೂ ಗೊತ್ತು ಅಕ್ಕ. ಆದ್ರೆ ಬಂದು 1 ವಾರನೂ ಆಗಿಲ್ಲ, ಯಜಮಾನಿ ತರ ಯಾಕೆ ಆಡ್ತಿದ್ದಲ್ಲ ಅವಳು? ಅವಳು ಪ್ರದ್ಯುಮ್ನನ್ನ ಮದ್ವೆ ಆಗೋಳು. ಆ ಮದ್ವೆ ಆಗಕ್ ನಾನ್ ಬಿಡಲ್ಲ ಅಕ್ಕ. ನಾನು ಬಿಡಲ್ಲ. ಬೇಕಾದ್ರೆ ಮದ್ವೆ ನಡೆಯುವಾಗ ಆ ಹಳೆ ಸಿನಿಮಾಲ್ ಮಾಡ್ತಾರಲ್ಲ, ನಿಲ್ಸಿ 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 ಅಂತ ಕೂಗ್ಬಿಡ್ತೀನಿ. ಇಲ್ಲಿ ಎಲ್ರೂ ಸೀರಿಯಸ್ ವಿಷಯ ಮಾತಾಡ್ತಿದ್ದೀವಿ ತಾನೆ, ಈ ಜೋಕ್ ಬೇಕಿತ್ತ? ಸಾರಿ, ಅಭ್ಯಾಸ. ಅಕ್ಕ, ನೀನ್ ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನಿನ್ಗೆ ಈ ಮದ್ವೆ ಇಷ್ಟನಾ? ನಮ್ಗಿಷ್ಟ ಇದ್ರು ಇಲ್ದೇ ಇದ್ರು ಇದು ಪ್ರದ್ಯುಮ್ನನ್ ಚಾಯ್ಸು. ಅಣ್ಣ ಏನ್ ಯುಕ್ತಿನ ಹುಡ್ಕಿ ಇವಳೇ ಬೆಸ್ಟ್ ಅಂತ ಮದ್ವೆ ಆಗ್ತಾ ಇಲ್ಲ, ದೊಡ್ಡಮ್ಮ ಹೇಳಿದ್ರು ಅಂತ ಆಗ್ತಿದ್ದಾನಷ್ಟೇ. ಅಮ್ಮಂಗೆ ಮಾತ್ ಕೊಟ್ಟಿದ್ದಾನೆ ಅವನು. ಮಾತ್ ಕೊಟ್ಟ ಮೇಲೆ ಮುರಿಯಲ್ಲ ಅಂತ ನಿಮ್ಗೆಲ್ಲ ಗೊತ್ತು ತಾನೆ. ಮಾತ್ ಮುರಿದ್ರು ಪರವಾಗಿಲ್ಲ, ಯುಕ್ತಿನ ಮದ್ವೆ ಆಗ್ಬೇಡ ಅಂತ ನಾನ್ ಅಣ್ಣಂಗೆ ಅರ್ಥ ಮಾಡಿಸ್ತೀನಿ. ಅಣ್ಣ ಏನಾದ್ರೂ ಯುಕ್ತಿನ ಮದ್ವೆ ಆದ್ರೆ ಜೀವನ ಪೂರ್ತಿ ಬೇಜಾರ್ ಮಾಡ್ಕೊಂಡೇ ಇರ್ತಾನೆ. ಬಂದು 1 ವಾರನೂ ಆಗಿಲ್ಲ, ಎಷ್ಟ್ ಜಗಳ ಮಾಡ್ಸಿದಾಳ ಅವಳು ನೋಡು. ಇನ್ನು ಮದ್ವೆ ಆದ್ಮೇಲೆ ಏನ್ ಆಗ್ಬೇಕು ಅಂತಿದ್ಯೋ ಅದಾಗೆ ಆಗುತ್ತೆ ನಿನಾದ್. ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡ್ಬೇಡಿ ನೀವೆಲ್ಲ, ಸುಮ್ನೆ ಇದ್ಬಿಡಿ. ಯಾರಿಗಾದ್ರೂ ಸುಮ್ನಿರೋ ಐಡಿಯಾ ಇದೆಯಾ? ನನ್ಗಂತೂ ಇಲ್ಲ. ಪುಟಾಣಿ, ನಿನ್ಗೇನಾದ್ರೂ ಐಡಿಯಾ ಇದೆಯಾ? ನಾನು ಸುಮ್ನಿರಲ್ಲ. ಬನ್ನಿ ಮತ್ತೆ ಈ ಮದ್ವೆ ನಿಲ್ಸೇ ಬಿಡೋಣ. ಈ ಕಪ್ಪಿಸೇನೆ ಏನು ಅಂತ ಆ ಶೋಕಿ ಶೋನಾಗ್ ತೋರ್ಸೋಣ. ನಾವು ತಲುಪೋಷ್ಟರಿಗೆ ಪೂಜೆ ಸಾಮಾನೆಲ್ಲ ತಲುಪಿರುತ್ತಲ್ಲ. ಮಾಯಿ ಹೇಳಿದ್ದು ಹೂವು ಹಣ್ಣು ಪತ್ರೆ ಎಲ್ಲ ಮರಿಬೇಡಿ. ಇದೇನು ನಿಮಗೆ ಮೊದಲೇದಲ್ಲ, ಮಾಯಿ ಸಿಟ್ಟು ನಿಮ್ಗೆ ನೆನಪೇ ಇದೆ. ಆಮೇಲೆ ಫೋನ್ ಮಾಡ್ತೀನಿ ನಿಮ್ಗೆ. ಯಾಕಣ್ಣ ನಿನ್ ತಂಗಿ ನೋಡಿ ಹೆದರ್ಕೊಂಡ್ಯಾ? ಹೀಗೆ ದಿಗ್ಗಂತ ಪ್ರತ್ಯಕ್ಷ ಆದ್ರೆ ಯಾರಿಗಾದ್ರೂ ಭಯ ಆಗಲ್ವಾ? ಕಾಯೋರು ಮುಂದೆ ನಿಂತು ಕಾಯ್ತಾರೆ, ಹಿಂದೆ ಅಲ್ಲ. ಏನೋ ಮಾತಾಡಕ್ ಬಂದಿದ್ಯಾ ಅನ್ಸುತ್ತೆ, ಹೇಳು. ಆಮ್ರಪಾಲಿ ಬಗ್ಗೆ ಮಾತಾಡ್ಬೇಕಿತ್ತು. ಅವಳನ್ಯಾಕ್ ಮನೇಲಿ ಇಟ್ಕೊಂಡಿದ್ದೀರಾ? ಪ್ರದ್ಯುಮ್ನ ಕರ್ಕೊಂಡ್ ಬಂದ. ಅವಳು ಗುಣ ಆಗೋರ್ಗು ಮನೇಲಿ ಇರ್ಲಿ ಎಂದ. ಮಾಯಿ ಒಪ್ಪಿದ್ರು. ಅವಳು ಹೇಗ್ ಬಂದ್ಲು ಅಂತ ಕೇಳ್ತಿಲ್ಲ, ಇನ್ನು ಯಾಕೆ ಉಳ್ಕೊಂಡ್ಲಾಳೆ ಅಂತ ಕೇಳ್ತಿದ್ದೀನಿ. ಅವಳು ಯಾರೋ ಏನು, ಹಿಂದೆ ಮುಂದೆ ಏನೂ ಗೊತ್ತಿಲ್ಲ.
ನೀನ್ ಮದುವೆ ಆಗ್ತೀನಿ ಅಂತ ಹುಡುಗನ್ನ ಕರ್ಕೊಂಡ್ಬಂದು ನಮ್ಮ ಮುಂದೆ ನಿಲ್ಸಿದ್ಯಲ್ಲ, ನಮ್ಗವನ ಬಗ್ಗೆ ಏನಾದ್ರು ಗೊತ್ತಿತ್ತಾ? ಅದು ಇದು ಒಂದೇ ಅಂತ ಹೇಳ್ತಿದ್ಯಾ ಅಣ್ಣ? ಇವಳು ಬೀದಿಲ್ ಸಿಕ್ದವಳು, ಹುಷಾರಿಲ್ಲ ಅಂತ ನಾಟಕ ಮಾಡ್ಕೊಂಡು ಮನೆ ಸೇರ್ಕೊಂಡಿದ್ದಾಳೆ. ಬಾಯಿಗೆ ಬಂದಿದ್ ಸುಳ್ಳು ಕತೆ ಹೇಳ್ಕೊಂಡು ಎಲ್ರು ತಲೆ ಕೆಡಿಸ್ತಾ ಇದ್ದಾಳೆ. ನೀನೇ ನೋಡಿದ್ಯಲ್ಲ ಪಾಟೀಲ್ ಹೇಗ್ ಆಡಿದ್ಲು ಅಂತ. ಯಾಕೆ ನಗ್ತಿದ್ಯಾ? ನಿನಗೆ ಆಮ್ರಪಾಳಿನ ನೋಡಿ ಭಯ ಆಗ್ತಿದೆ ಅಂತ ನಗು ಬಂತು. ನನಗೆ ಯಾಕಣ್ಣ ಭಯ? ಅದನ್ನ ನೀನ್ ಹೇಳ್ಬೇಕು ಈಶ್ವರಿ. ಒಳ್ಳೆ ಹುಡುಗಿಯವಳು, ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಅದೇ ಮಾತನ್ನ ನಿನ್ ಮಗಳ ಬಗ್ಗೆ ಹೇಳೋದು ಕಷ್ಟ. ಅವಳಿಗೂ ನನ್ನ ಮಗಳಿಗೂ ಹೋಲಿಸ್ಬೇಡ ಅಣ್ಣ. ಎಷ್ಟೇ ಆದ್ರು ನನ್ನ ಮಗಳ ಮೈಯಲ್ಲಿ ಹರಿತಾ ಇರೋದು ಅರಸು ರಕ್ತ. ರಕ್ತಕ್ಕೂ ಸಂಸ್ಕಾರಕ್ಕೂ ಸಂಬಂಧನೇ ಇಲ್ಲ ಈಶ್ವರಿ. ನಿನಗೆ ಸಂಸ್ಕಾರ ಇಲ್ಲ, ನಿನ್ ಮಗಳಿಗೆ ಏನ್ ಹೇಳ್ಕೊಡ್ತೀಯ ಅಂತ ಹೇಳ್ತಿದ್ಯಾ ನನ್ಗೆ? ಅದೇ ಹೇಳ್ತಾರಲ್ಲ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ. ಎಷ್ಟ್ ಹತ್ರ ಇದ್ವಿ ಅಣ್ಣ ನಾನು ನೀನು. ನಿಂಗೂ ನಂಗೂ ಒಂದೇ ವರ್ಷ ಡಿಫ್ರೆನ್ಸ್. ನೆನಪಿದ್ಯಾ ನಾನು 1ನೇ ಕ್ಲಾಸಲ್ಲಿ ಇದ್ದಾಗ ಟೀಚರ್ ಹತ್ರ ಹಠ ಮಾಡಿ ನಿನ್ ಕ್ಲಾಸಲ್ಲಿ ಕೂಡ್ಸ್ಕೊಂಡಿದ್ದು? ಆಗೆಲ್ಲ ಯಾರು ಏನೇ ನನ್ನ ಬಗ್ಗೆ ಹೇಳಿದ್ರು ನಿನಗ್ ಸಿಟ್ಟು ಬರ್ತಿತ್ತು. ಟೀಚರ್ಗಳಿಗೆಲ್ಲ ನನ್ನನ್ನು ಬೈಯಕ್ಕೆ ಬಿಡ್ತಿರ್ಲಿಲ್ಲ ನೀನು. ಈಗ ಏನಾಯ್ತಣ್ಣ? ಎಲ್ಲ ಮರ್ತೋಯ್ತಾ? ಯಾವುದು ಮರ್ತಿಲ್ಲ ಈಶ್ವರಿ. ನೀನ್ ಮಾಡಿದ ತಪ್ಪು ಕೂಡ. ಒಂದು ಸಣ್ಣ ತಪ್ಪು. ಸಣ್ಣ ತಪ್ಪು? ಮಾಯಿ ಮನ್ಸನ್ನ ಮುರಿದ್ಬಿಟ್ಟೆ ನೀನು. ಅಮ್ಮನ ಮುಖದಲ್ಲಿನ ನಗು ಕಿತ್ಕೊಂಡೋಳ್ ನೀನು. ನೋವು ತುಂಬಾ ಆಳವಾಗಿದೆ ಈಶ್ವರಿ. 27 ವರ್ಷದಿಂದ ಅರಸು ಮನೆ ನೀನು ಕೊಟ್ಟ ನೋವನ್ನ ಅನುಭವಿಸ್ತಾನೇ ಇದೆ. ಈಗ ನೀನು ಬಂದು ಎಲ್ಲ ಸರಿ ಹೋಯ್ತು ಅಂದ್ರೆ ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಒಂದ್ಸಲನೂ ಸಪೋರ್ಟ್ ಮಾಡ್ಲಿಲ್ಲ ಅಲ್ಲ ನೀನು? ಪಾರ್ಟ್ನರ್ ಅಂದ್ಮೇಲೆ ಹೆಲ್ಪ್ ಮಾಡ್ಬೇಕು ತಾನೆ? ಈಶ್ವರಿ ಅತ್ತೆ ನಿನ್ಗೆ ತುಂಬಾ ಕೆಟ್ಟ ಘಳಿಗೆಯಲ್ಲಿ ಹೆಸರಿಟ್ರು ಅನ್ಸುತ್ತೆ. ಯಾಕೆ? ಅದಕ್ಕೂ ನನ್ನ ಹೆಸರಿಗೂ ಏನ್ ಸಂಬಂಧ? ಕೆಟ್ಟ ಘಳಿಗೆ ಅಲ್ದೆ ಇನ್ನೇನ್ ಮತ್ತೆ? ಯುಕ್ತಿ ಅಂತ ಹೆಸರಿಟ್ಟಿದ್ರು ತಲೆಲ್ ಒಂದಿಷ್ಟು ಬುದ್ಧಿ ಬರ್ಲಿಲ್ವಲ್ಲ. ಸುಮ್ನೆ ಏನೇನೋ ಮಾತಾಡ್ಬೇಡ ಛಾಯಾ. ಅದನ್ನ ನಾನು ನಿನಗ್ ಹೇಳ್ಬೇಕು. ಹೇಳಿದ್ದೆ ತಾನೆ ಬೇರೆಯವ್ರ ಎದುರುಗಡೆ ನಾನು ನೀನು ತುಂಬಾ ಹತ್ರ ಆಗಿದ್ದೀವಿ ಅನ್ನೋ ತರ ಮಾತಾಡ್ಬೇಡ ಅಂತ. ನಿನ್ ದಡ್ತನ ನನ್ನ ಕೆಲ್ಸನ ಹಾಳ್ ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿನ್ ಮೇಲೆ ನನಗ್ ಯಾವ ಪ್ರೀತಿನೂ ಇಲ್ಲ, ಯಾವ ಋಣನೂ ಇಲ್ಲ. ಇನ್ ಮುಂದೆ ನೀನ್ ಏನೇ ಕೆಲ್ಸ ಮಾಡಕ್ ಮುಂಚೆ ಇದು ನಿನ್ ತಲೆಲಿರ್ಬೇಕು. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ಗುಡ್. ಈಗ ನಾನೇನ್ ಮಾಡ್ಲಿ? ಇಷ್ಟ್ ದಿನ ಮಾಡಿದ ತಪ್ಪನ್ನ ಮತ್ತಿನ್ಯಾವತ್ತೂ ಮಾಡ್ಬೇಡ. ಪ್ರದ್ಯುಮ್ನ ನಿನ್ ಕಡೆ ತಿರ್ಗೂ ನೋಡಲ್ಲ, ಹಾಗ್ ಮಾಡ್ಕೋತೀಯ. ಆದ್ರೆ ಪ್ರದ್ಯುಮ್ನ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ದಾನಲ್ಲ, ಹಿಸ್ ಫೈನ್. ಆದ್ರೆ ಆ ಕಪಿಸೇನೇನೆ ನಾನ್ಸೆನ್ಸ್ ತರ ಆಡ್ತಾ ಇರೋದು. ನಿನ್ಗಿನ್ನ ಅರ್ಥ ಆಗ್ಲಿಲ್ವಾ? ಆ ಕಪಿಸೇನೆ ಕೈಯಲ್ಲೇ ನಿನ್ ಮದುವೆ ಇರೋದು, ನಿನ್ ಜೀವನ ಇರೋದು. ಅವ್ರ ಖುಷಿಗೋಸ್ಕರ, ನನ್ ಖುಷಿಗೋಸ್ಕರನೇ ಪ್ರದ್ಯುಮ್ನ ಬದುಕ್ತಾ ಇರೋದು. ನಿನ್ನಿಂದ ಅವ್ರಿಗೆ ನೋವಾಯ್ತು ಅಂತ ಅವನಿಗನ್ಸಿದ್ರೆ ಪ್ರದ್ಯುಮ್ನ ಈ ಮದ್ವೆನ ಮುರಿತಾನೆ. ಮಾತ್ ಕೊಟ್ಟಿದ್ದಾನೆ, ಬ್ರೇಕ್ ಮಾಡಲ್ಲ ಅಂತ ಎಲ್ಲ ಹೇಳ್ದ. ಈ ಮನೆಯಲ್ಲಿ ಎಲ್ಲರೂ ಇಮೋಷನಲ್ ಫೂಲ್ಸ್ ಯುಕ್ತಿ. ಅವ್ರಿಗೆ ನೋವಾದ್ರೆ ಪ್ರದ್ಯುಮ್ನ ಸಂಕಟ ಪಡ್ತಾನೆ. ಅವನ್ ಸಂಕಟ ನೋಡಿದ್ರೆ ನಮ್ಮಮ್ಮನ ಕರಳು ಚುರುಕನ್ನುತ್ತೆ. ಅಮ್ಮ ಈ ಮದ್ವೆನ ಬೇಡ ಅಂದ್ರೆ ಮುಗ್ದೇ ಹೋಯ್ತಲ್ಲ. ಆಮೇಲೆ ನೀನು ನಿಮ್ಮಮ್ಮ ಹೆಂಗ್ ಬಂದ್ರೋ ಹಂಗೆ ವಾಪಸ್ ಹೋಗ್ಬೇಕಾಗತ್ತೆ. ಯುಕ್ತಿ, ನೆಲ ಗಟ್ಟಿ ಇಲ್ಲ ಅಂದ್ಮೇಲೆ ತುಂಬಾ ಎಗರ್ಬಾರ್ದು. ಪ್ಲೀಸ್, ಫಿಲೋಸಫಿ ಎಲ್ಲ ಹೇಳ್ಬೇಡ. ಈ ಮನೇಲಿ ಇರೋರು ಎಲ್ರಿಗೂ ಅದೊಂದು ಚಟ ಆಗ್ಬಿಟ್ಟಿದೆ ಅಲ್ವಾ? ನಿಮ್ ಮಾಯಿ ಅಂತೂ ಬಾಯ್ ಬಿಟ್ರೆ ಬರೀ ಫಿಲೋಸಫಿನೇ ಹೇಳ್ತಾ ಇರ್ತಾರೆ. ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳು ಸಾಕು. ಮೊದ್ಲು ಮಾಡಿರೋ ಡ್ಯಾಮೇಜ್ನ ರಿಪೇರ್ ಮಾಡ್ಕೊ. ಅದಕ್ಕೇನ್ ಮಾಡ್ಬೇಕು?
ಅವಳು ಉಳ್ಕೋಬಹುದು ಅಂತ ಹೇಳೋದಿಕ್ಕೆ ಈ ಮನೆ ನಿಂದ. ಇನ್ನು ನಾನು ಬದುಕಿದೀನಿ ಅಂತ ಹೇಳಿಲ್ವಾ? ಅವಳಿಗೆ ಮದುವೆ ಮಾಡೋ ಶಕ್ತಿ ಬುದ್ಧಿ ಎರಡೂ ಇದೆ. ಮಗ ಮಾಡಿರೋ ಅವಾಂತರಗಳೇ ಸಾಕು. ಅಂತ ಕರಿಬೇಡ. ನೀನೇ ನನ್ನ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಪ್ರದ್ಯುಮ್ನ ಅವನ ಹೆಸರೆತ್ತಬೇಡ. ಅಪ್ಪ ನನ್ನ ಮಾತು ಕೇಳಿ ಪಾಪ. ಪದೇ ಪದೇ ಅಪ್ಪ ಅನ್ನಲ್ಲ ಅಂದ್ರೆ ಅದೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೊರಡು. ನೀನು ಹೊಡಿಬೇಕಾದ್ರೂ ನಾನು ನಿನ್ ಮೈ ಮುಟ್ಟಬೇಕಲ್ಲ. ಗೊತ್ತಿದ್ದು ಕೆಸರು ತುಳಿಯೋ ದಡ್ಡ ನಾನಲ್ಲ. ಇತ್ಯರ್ಥ ಆಗೋದಿಕ್ಕೆ ಇದ್ರಲ್ಲಿ ಏನಿದೆ ದೇವು? ಹೋಮ ಕೂತ್ಕೊಳ್ಳೋಕ್ ನನಗೆ ಇಷ್ಟ ಇಲ್ಲ ಅಷ್ಟೇ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ಆಪದ್ ಬಾಂಧವ ಏನು ಮಾಡುತ್ತಿದ್ದಾನೆ? ಅಣ್ಣನ್ಗೆ ತುಂಬಾ ಬೇಜಾರಾಗಿರ್ಬೇಕು. ದೊಡ್ಡಪ್ಪ ಏನಾದ್ರು ಅಂದಿರ್ತಾರ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ನಿಮಗೆ ಹೇಗೆ ತಿಳಿಯಿತು ಆಪದ್ ಬಾಂಧವನ ತಂದೆ ಅವನಿಗೆ ನೋವಾಗುವಂತೆ ಮಾತನಾಡಿದರೆಂದು? ಯಾವಾಗ್ಲೂ ಹೀಗೆ ಆಮ್ರಪಾಲಿ. ಅಪ್ಪ ಏನಾದ್ರೂ ಬೈದ್ರೆ ಅವನ್ಗೇನಾದ್ರೂ ಬೇಜಾರಾದ್ರೆ ಅವನ್ ಇಲ್ಲಿ ಬಂದ್ಬಿಡ್ತಾನೆ. ಅಣ್ಣ ಅವನ್ ಬೇಜಾರು ಸಿಟ್ಟು ಯಾರ ಮೇಲೂ ತೋರ್ಸಲ್ಲ. ಆಪದ್ ಬಾಂಧವನ ಬೇಸರವನ್ನು ನೀವು ಕಡಿಮೆ ಮಾಡಬಹುದಲ್ಲವೇ? ಆನ್ಯಾ, ನೀನು ನಿನಾದನ ಜೊತೆ ಜಗಳವಾಡು. ಆಗ ಆಪದ್ ಬಾಂಧವ ಜಗಳ ಬಿಡಿಸಲು ಬರುತ್ತಾನೆ, ಅವನ ಬೇಸರ ಮರೆಯುತ್ತಾನೆ. ಹಾಗಾಗಲ್ಲ ಆಮ್ರಪಾಲಿ. ಪುಟಾಣಿ, ಏನಾದರೊಂದು ಸುಳ್ಳು ಹೇಳು, ಅವನ ಗಮನ ಬೇರೆಯ ಕಡೆ ಸೆಳೆಯುವಂತೆ ಮಾಡು. ಏಕೆ ಎಲ್ಲರೂ ಬಂಡೆಯಂತೆ ನಿಂತಿದ್ದೀರಿ? ಆಪದ್ ಬಾಂಧವ ಸಂಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ? ಅವನು ಹೀಗಿರುವಾಗ ಯಾರ ಮಾತು ಕೇಳಲ್ಲ ಆಮ್ರಪಾಲಿ. ಅವನ್ನ ಅವನ್ ಪಾಡಿಗೆ ಬಿಟ್ಬಿಟ್ರೆ ಒಳ್ಳೇದ ಆಮ್ರಪಾಲಿ. ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಸರಿ ಹೋಗ್ತಾನೆ. ಹೌದು ಆಮ್ರಪಾಲಿ, ಅಣ್ಣನ್ ಮಾತಾಡ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಅವ್ನ್ ಮಾತೇ ಆಡಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಡಿ ಆಮ್ರಪಾಲಿ, ಅಣ್ಣನೇ ಬರ್ತಾನೆ. ಬನ್ನಿ ಹೋಗೋಣ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ಅವನು ಬದುಕಲಿ ಸಾಯ್ಲಿ. ಆಪದ್ ಬಾಂಧವನನ್ನು ಒಬ್ಬನೇ ಸಂಕಟ ಅನುಭವಿಸುವುದಕ್ಕೆ ಬಿಡಲಾರೆ. Come on.